ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಮಂದಾರಗಿರಿ ಬೆಟ್ಟದ ಸ್ಥಳದ ಬಗ್ಗೆ. ಈ ಸ್ಥಳ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಂಡಿತನಹಳ್ಳಿಯಲ್ಲಿದೆ ಮತ್ತು ಈ ಸ್ಥಳ ಬೆಂಗಳೂರಿಂದ 61 ಕಿಲೋಮೀಟರ್ ಹಾಗೂ ತುಮಕೂರಿಂದ 11 ಕಿಲೋಮೀಟರ್ ಅಂತರದಲ್ಲಿದೆ. ವಿಯಾ ಬೆಂಗಳೂರು ತುಮಕೂರು ನ್ಯಾಷನಲ್ ಹೈವೇ ಮುಖಾಂತರ ತಲುಪಲು ಸರಿಸುಮಾರು 1.5 ಇಂದ 2 ತಾಸು ಬೇಕಾಗ್ತದೆ. ಮಂದಾರಗಿರಿ ಬೆಟ್ಟವನ್ನು ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ, ಅಂದರೆ ಬೆಟ್ಟದ ಮೇಲಿರುವ ದೇವಸ್ಥಾನ ಎಂದು ಅರ್ಥ. ಈಗ ಹೋಗ್ತಾ ಇರುವ ಜಾಗದಲ್ಲಿ ಒಟ್ಟು 4 ಪ್ರವಾಸಿ ಸ್ಥಳಗಳನ್ನು ನೋಡಬಹುದು. ಮೊದಲನೆಯದಾಗಿ ಮೈದಾಳ ಕೆರೆ ಮತ್ತು ಮಂದಾರಗಿರಿ ಬೆಟ್ಟ, 21 ಅಡಿ ಉದ್ದದ ತೀರ್ಥಂಕರ ಸ್ಟ್ಯಾಚ್ಯು ಮತ್ತು 81 ಅಡಿ ಉದ್ದದ ಪಿಕಾಕ್ ಟೆಂಪಲ್. ಬೆಂಗಳೂರು ಸುತ್ತಮುತ್ತ ಇರುವವರು ಯಾರಾದರೂ ಬೆಸ್ಟ್ ಒನ್ ಡೇ ಟ್ರಿಪ್ ಡೆಸ್ಟಿನೇಷನ್ ಹುಡುಕ್ತಿದ್ರೆ ಈ ಸ್ಥಳ ಮಾಡಿಸಾಗಿದೆ ಅವರಿಗೆ. ಮತ್ತು ಈ ಸ್ಥಳ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಪ್ರಕೃತಿಯ ಸೌಂದರ್ಯನ ಬಹಳ ಸೊಗಸಾಗಿ ಕಣ್ಣಲ್ಲಿ ಸವಿದು ಸೆರೆ ಹಿಡಿಯಬಹುದು. ಸುಮಾರು 58 ಕಿಲೋಮೀಟರ್ ನಂತರ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಟೌನ್ ಜಂಕ್ಷನ್ ಬಳಿ ರೈಟ್ ಟರ್ನ್ ತಗೋಬೇಕು. ಅಲ್ಲಿ ಪಂಡಿತನಹಳ್ಳಿಗೆ ಹೋಗೋ ಮಹಾದ್ವಾರ ಸಿಗುತ್ತದೆ. ಅಲ್ಲಿಂದ ಬೆಟ್ಟಕ್ಕೆ 1.6 ಕಿಲೋಮೀಟರ್ ಆಗ್ತದೆ. ಹೋಗ್ತಾ ಒಂದು ರೈಲ್ವೆ ಕ್ರಾಸ್ ಸಿಗುತ್ತೆ, ಅದನ್ನ ದಾಟಿ ಹಾಗೆ ಮುಂದೆ ಸಾಗಿ ಈ ಸ್ಥಳದಲ್ಲಿ ಲೆಫ್ಟ್ ಟರ್ನ್ ತಗೋಬೇಕು. ಈ ದಾರಿಯ ಕೊನೆಯಲ್ಲಿ ಇರುವುದೇ ಮಂದಾರಗಿರಿ ಬೆಟ್ಟ. ಅರೈವಲ್ ಪಾಯಿಂಟ್ ಇದು. ಅಲ್ಲೇ ಬಲಭಾಗದಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬೈಕ್ಗೆ 10 ರೂಪಾಯಿ ಮತ್ತು ಕಾರ್ಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪಾರ್ಕಿಂಗ್ ಜಾಗದಿಂದ ಕಾಲ್ನಡಿಗೆಯಲ್ಲಿ ಸ್ವಲ್ಪ ದೂರ ಮುಂದೆ ಬಂದರೆ ನವರತ್ನ ದ್ವಾರ ಸಿಗುತ್ತದೆ. ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಹೋದರೆ ಕೆರೆ ಜಾಗಕ್ಕೆ ಹೋಗಬಹುದು. ವೀಕ್ ಡೇಸಲ್ಲಿ ಪ್ರವಾಸಿಗರು ಓನ್ ವೆಹಿಕಲ್ ಪಾರ್ಕ್ ಮಾಡಿ ಬರುವ ಅವಶ್ಯಕತೆ ಇರೋದಿಲ್ಲ. ಪಾರ್ಕಿಂಗ್ ಫೀಸ್ ಪೇ ಮಾಡಿ ಸ್ವಂತ ಗಾಡಿಯಲ್ಲೇ ಬರಬಹುದು. ವೀಕೆಂಡ್ಸಲ್ಲಿ ಮಾತ್ರ ಓನ್ ವೆಹಿಕಲ್ ಎಂಟ್ರಿ ಇರೋದಿಲ್ಲ. ಲೋಕಲ್ ಆಟೋ ರಿಕ್ಷನ್ ಬಳಸಬೇಕು ಬೇಕಿದ್ದವರು. ಇದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೇಡದಿದ್ದವರು ಬೇಕಿದ್ದರೆ ನಡೆದುಕೊಂಡು ಹೋಗ್ಬೋದು. ಬೆಟ್ಟದ ಹಿಂದೆ ಇರುವ ಮೈದಾಳದ ಕೆರೆ ಇದು. ಕೆರೆಯ ಆಳ ತುಂಬ ಡೀಪ್ ಇರೋದ್ರಿಂದ ಇಲ್ಲಿನ ಜಿಲ್ಲಾಡಳಿತ ಸ್ವಿಮ್ಮಿಂಗ್ ಮಾಡೋದನ್ನ ನಿಷೇಧಿಸಿದ್ದಾರೆ. ಅಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಬೆಟ್ಟಕ್ಕೆ ಕೂಡ ಗಾಡಿಯಲ್ಲೇ ಹೋಗಬಹುದು. ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬೆಟ್ಟದ ಮೇಲಿರುವ ಜೈನ್ ಟೆಂಪಲ್ನ ಎಂಟ್ರೆನ್ಸ್ ಇದು. ಮೇಲಿರುವ ಈ 4 ದೇವಸ್ಥಾನ ಸುಮಾರು 800 ವರ್ಷ ಹಳೆಯದಾಗಿದೆ. ಇದರಲ್ಲಿ 2 12ನೇ ಶತಮಾನಕ್ಕೆ ಮತ್ತು ಇನ್ನೆರಡು 14ನೇ ಶತಮಾನಕ್ಕೆ ಸೇರಿರೋದಾಗಿದೆ. ಶಿಥಿಲಗೊಂಡಿದ್ದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಮಾಡರ್ನ್ ಟಚ್ ಕೊಟ್ಟು ವಿನ್ಯಾಸಗೊಳಿಸಿದ್ದಾರೆ. ಈ 4 ದೇವಸ್ಥಾನದಲ್ಲಿ 4 ಮೂರ್ತಿಗಳಿದೆ. ಇದು ಚಂದ್ರನಾಥ ಸ್ವಾಮಿಯ ಮೂರ್ತಿ. ಇದರ ಮೇಲ್ಛಾವಣಿಯಲ್ಲಿ ಬಹಳ ಆಕರ್ಷಣೀಯ 9 ಶಿಲ್ಪಕಲಾಕೃತಿಯನ್ನು ಕೆತ್ತಿದ್ದಾರೆ. ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥ ಅವರ ಮೂರ್ತಿ ಇದು. ಜೀನವಾಣಿ ಮಂದಿರ ಇದು. ಈ 4 ದೇವಸ್ಥಾನದ ದರ್ಶನದ ನಂತರ ಬೆಟ್ಟದ ತಪ್ಪಲಿನಲ್ಲೇ ಇರುವ ಗುರು ಮಂದಿರವನ್ನು ವೀಕ್ಷಿಸಬಹುದು. ಇದು ಅದರ ಎಂಟ್ರೆನ್ಸು. ಒಳಗೆ ಹೋಗ್ತಿದ್ದಾಗೆ ಎಂಟ್ರೆನ್ಸ್ ಅಲ್ಲೇ ಮಾನಸ ಸ್ತಂಭ ಮತ್ತು ಕಾರಂಜಿ ಸಿಗುತ್ತದೆ. ಅದಾದ ನಂತರ ಬಾಹುಬಲಿ ಗೋಮಟೇಶ್ವರ ರೀತಿ ಕಾಣುವ 21 ಅಡಿ ಉದ್ದದ 8ನೇ ತೀರ್ಥಂಕರಾದ ಚಂದ್ರನಾಥಜಿ ಅವರ ಏಕಶಿಲಾ ಮೂರ್ತಿಯು ಕಾಣುತ್ತದೆ.
ಇಲ್ಲಿ ಮಹಾವೀರ್ ಜಯಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದರ ಕೆಳಗೆ ತಾಯಿ ಜ್ವಾಲಾ ಮಾಲಿನಿ ಅಮ್ಮನವರ ಗುಡಿಯೂ ಇದೆ. ಮತ್ತು ಇದರ ಬಲಭಾಗದಲ್ಲೇ ಗುರು ಮಂದಿರ್ಗೆ ಹೋಗುವ ದಾರಿ ಸಿಗುತ್ತದೆ. ಹಾಗೆ ಮುಂದೆ ಹೋದರೆ 81 ಅಡಿ ಉದ್ದದ ನವಿಲುಗರಿ ಹೋಲುವ ದೇವಸ್ಥಾನ ಸಿಗುತ್ತದೆ. ಗುರು ಮಂದಿರ್ನ ಎಂಟ್ರೆನ್ಸ್ ಇದು. ಒಳಗೆ ದಿಗಂಬರ್ ಸಾಧು ಮಹಾರಾಜರ ಜೀವನ ತತ್ವ ಸಾರುವ ಶಿಲ್ಪಕಲಾಕೃತಿಗಳನ್ನು ಗೋಡೆಯ ಮೇಲೆ ಸುತ್ತಲೂ ನಿರ್ಮಿಸಿದ್ದಾರೆ. ಈ ಸ್ಥಳ ಬಹಳ ನಿಶಬ್ದವಾಗಿದ್ದು ಧ್ಯಾನ ಮಾಡಲು ತುಂಬ ಸೂಕ್ತವಾಗಿದೆ. ಈ ಕಟ್ಟಡದ ವಿಶೇಷ ವಿನ್ಯಾಸಕ್ಕೆ ಯುನಿಕ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಇವರಿಂದ ಬಿರುದಾಂಕಿತವಾಗಿದೆ. ದಿಗಂಬರು ಬಳಸುತ್ತಿದ್ದ ನವಿಲುಗರಿ ಬೀಸಣಿಗೆ ಇದು. ಇದೇ ರೀತಿ ಹೋಲುವ ಹಾಗೆ ಈ ಕಟ್ಟಡವನ್ನು ಕಟ್ಟಿರುವುದು. ಜೈನ್ ಆಚಾರ್ಯರಾದ ಶ್ರೀ ಶಾಂತಿಸಾಗರ್ ಮಹಾರಾಜರು ಕಮಲದ ಮೇಲೆ ಕುಳಿತಿರುವ ಹಾಗಿರುವ ಅವರ ಮೂರ್ತಿ ಇಲ್ಲಿಟ್ಟಿದ್ದಾರೆ. ಸೂರ್ಯಾಸ್ತದ ಸಮಯದಲ್ಲಿ ಪ್ರಕೃತಿಯನ್ನು ಸವಿಯಲು ಮತ್ತೆ ಬೆಟ್ಟಕ್ಕೆ ಟ್ರೆಕ್ ಮಾಡ್ಕೊಂಡು ಹೋದ್ವಿ. ಸುಮಾರು 450 ಸ್ಟೆಪ್ಸ್ ಇದೆ. 10 ರಿಂದ 15 ನಿಮಿಷ ಆಗ್ತದೆ ಕೆಳಗಡೆಯಿಂದ ಮೇಲ್ಗಡೆಗೆ ಟ್ರೆಕ್ ಮಾಡ್ಕೊಂಡು ಹೋಗೋದಕ್ಕೆ. ಬೆಟ್ಟದ ಮೇಲೆ ಕಾಣುವ ಸನ್ಸೆಟ್ ವ್ಯೂ ಪಾಯಿಂಟ್ ಇದು. ಇದನ್ನು ನೋಡಲು ಬಲು ಮನಮೋಹಕವಾಗಿರುತ್ತದೆ. ಬೆಟ್ಟದ ಮೇಲಿರುವ 4 ದೇವಸ್ಥಾನದ ಪಕ್ಕದಲ್ಲೇ ತೀರ್ಥಂಕರ ಸಮವ ಶರಣ ರೀತಿಯ ಹೋಲುವ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಈಗ ಇಲ್ಲಿ ಏನು ಕಾಣ್ತಿರೋದು ಎಲ್ಲ ಆರ್ಟಿಫಿಷಿಯಲ್ ಆಗಿ ನಿರ್ಮಿಸಿರೋದು.
ಕತ್ಲಾದ್ಮೇಲೆ ಇಲ್ಲಿ ಲೈಟ್ ಆನ್ ಮಾಡ್ತಾರೆ. ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ ಎಂದು ಭಾವಿಸುತ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.